ತುಂಬಿದ ಕೊಡ ತುಳುಕೀತಲೇ ಪರಾಕ್. ಇದು ಸುಕ್ಷೇತ್ರ ಮೈಲಾರದ ಗೊರುವಯ್ಯ ನುಡಿದ ಕಾಣಿಕೋತ್ಸವದ ಭವಿಷ್ಯವಾಣಿ. ಹೌದು, ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಮೈಲಾರದ ಡೆಂಕನಮರಡಿಯಲ್ಲಿ ಶುಕ್ರವಾರ ನಡೆದ ಐತಿಹಾಸಿಕ ಹಾಗೂ ಪೌರಾಣಿಕ ಹಿನ್ನೆಲೆಯ ಸುಕ್ಷೇತ್ರ ಮೈಲಾರಲಿಂಗೇಶ್ವರ ಕಾರ್ಣಿಕೋತ್ಸವಕ್ಕೆ ಲಕ್ಷಾಂತರ ಜನರು ಸಾಕ್ಷಿಯಾಗಿದ್ದರು. ಪರಂಪರೆಯಂತೆ ಕಾರ್ಣಿಕದ ಗೊರವಪ್ಪ ರಾಮಣ್ಣ 11 ದಿನ ಉಪವಾಸ ವೃತಾಚರಣೆ ಮಾಡಿ ಇಂದು ಶ್ರೀ ಸ್ವಾಮಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಿ ಭಕ್ತರ ಹರ್ಷೋದ್ಗಾರದೊಂದಿಗೆ ಕಾರ್ಣಿಕದ ಸ್ಥಳಕ್ಕೆ ಆಗಮಿಸಿದರು. ಬಳಿಕ ಪೌರಾಣಿಕ ಹಿನ್ನೆಲೆಯುಳ್ಳ ಬಿಲ್ಲಣ್ಣ ಏರಿ ಗೊರವಪ್ಪ ಸುತ್ತಲೂ ದಿಟ್ಟಿಸಿ ನೋಡಿ ಸದ್ದಲೆ ಎಂದು ಕೂಗಿದಾಗ ನೆರೆದಿದ್ದ ಲಕ್ಷಾಂತರ ಭಕ್ತರು ನಿಶ್ಶಬ್ದಗೊಳ್ಳುತ್ತಿದ್ದಂತೆಯೇ ಕಾರ್ಣಿಕವನ್ನ ನುಡಿದರು. ಇದಕ್ಕೂ ಮೊದಲು ದೇಗುಲದ ವಂಶ ಪಾರಂಪರ್ಯವಾಗಿ ಧರ್ಮಕರ್ತ ಗುರು ವೆಂಕಪ್ಪಯ್ಯ ಒಡೆಯರ್ ಅಶ್ವಾರೂಢರಾಗಿ ಕಾರ್ಣಿಕದ ಸ್ಥಳವನ್ನ ಒಂದು ಸುತ್ತು ಪ್ರದಕ್ಷಿಣೆಯನ್ನ ಹಾಕಿ ನೆರೆದಿದ್ದ ಲಕ್ಷಾಂತರ ಭಕ್ತರತ್ತ ಕೈ ಬೀಸಿದರು. ಬಳಿಕ ರಕ್ಷಣಾ ಗೋಡೆಯೊಳಗೆ ಕಾರ್ಣಿಕದ ಸ್ಥಳಕ್ಕೆ ಆಗಮಿಸಿ ಗೊರವಪ್ಪನಿಗೆ ಭಂಡಾರದ ಆಶೀರ್ವಾದವನ್ನ ಮಾಡಿ ಕಾರ್ಣಿಕದ ದೈವವಾಣಿ ನುಡಿಯಲು ತಿಳಿಸಿದರು. ಭಕ್ತರಿಗೆ ಕಾರ್ಣಿಕ ನುಡಿಯನ್ನ ಕೇಳಲು ಧ್ವನಿವರ್ಧಕಗಳ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಗೊರವಪ್ಪ ಕಾರ್ಣಿಕ ನುಡಿದ ಬಳಿಕ ಧ್ವನಿವರ್ಧಕಗಳಲ್ಲಿ ಕಾರ್ಣಿಕದ ನುಡಿಯನ್ನ ಹಾಕಲಾಯಿತು. ಡೆಂಕನಮರಡಿಯಲ್ಲಿ ಸೇರಿದ್ದ ಲಕ್ಷಾಂತರ ಭಕ್ತರು ಕಾರ್ಣಿಕ ನುಡಿಯನ್ನ ಕೇಳಿ ಮಣ್ಣಿನ ಮನೆಗಳನ್ನು ನಿರ್ಮಿಸಿದರು. ಮದುವೆ ಆಗದವರಿಗೆ ಮದುವೆಯಾಗುತ್ತದೆ ಎಂಬ ನಂಬಿಕೆಯೊಂದಿಗೆ ಹಂದರವನ್ನ ಹಾಕಿದರು. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಜನರು ಹಾಗೂ ಅಂತರ್ರಾಜ್ಯ ಭಕ್ತರು ಸಹ ಎತ್ತಿನ ಬಂಡಿ, ಟ್ರ್ಯಾಕ್ಟರ್ ಮೂಲಕ ಮೈಲಾರ ಕ್ಷೇತ್ರಕ್ಕೆ ಆಗಮಿಸಿದ್ದರು. ಕಣ್ಣು ಹಾಯಿಸಿದೆಲ್ಲೆಡೆ ಭಕ್ತರು ಕಾಣಿಸಿದ್ದು ವಿಶೇಷವಾಗಿತ್ತು. ಪೊಲೀಸರು ಬಿಗಿ ಬಂದೋಬಸ್ತನ್ನ ಕೈಗೊಂಡಿದ್ದರು. ಬಳ್ಳಾರಿ ಸಂಸದ ಇ ತುಕಾರಾಂ, ಹಡಗಲಿ ಶಾಸಕ ಕೃಷ್ಣ ನಾಯಕ್, ಜಿಲ್ಲಾಧಿಕಾರಿ MS ದಿವಾಕರ್, SP BL ಶ್ರೀ ಹರಿಬಾಬು ಇದ್ದರು. ಮಳೆ ಬೆಳೆ ಸಮೃದ್ಧ. ರಾಜ್ಯದ ಜನರು ಬಹಳ ಕುತೂಹಲದಿಂದ ಕಾಯುತ್ತಿದ್ದ ಕಾರ್ಣಿಕ ಭವಿಷ್ಯವಾಣಿ ಹೊರಬಿದ್ದ ಬಳಿಕ ನಾಡಿನಲ್ಲಿ ಮಳೆ ಬೆಳೆ ಸಮೃದ್ಧವಾಗಿ ಆಗಲಿದೆ. ರೈತರ ಮುಖದಲ್ಲಿ ಸಂತಸ ಇಮ್ಮಡಿಗೊಳ್ಳಲಿದೆ. ರಾಜ್ಯ ಮತ್ತು ದೇಶದ ಎಲ್ಲ ವರ್ಗದ ಜನರಿಗೆ ಒಳ್ಳೆಯದಾಗಲಿದೆ ಎಂದು ವಿಶ್ಲೇಷಣೆಯನ್ನ ಮಾಡಲಾಗುತ್ತಿದೆ. ಎಲ್ಲವೂ ಸುಸೂತ್ರವಾಗಿರಲಿದೆ. ಮಳೆ ಬೆಳೆ ಎಲ್ಲವೂ ಕೂಡ ಸಂಪನ್ನವಾಗಲಿದೆ. ರೈತರಿಗೆ ಶುಭವಾಗಲಿದೆ. ಕಳೆದ ಬಾರಿಯೂ ಉತ್ತಮ ಮಳೆ ಬೆಳೆ ಎಲ್ಲವೂ ಉತ್ತಮವಾಗಿದ್ದವು ಎಂದು ಶ್ರೀ ಮೈಲಾರಲಿಂಗೇಶ್ವರ ದೇಗುಲದ ಧರ್ಮಕರ್ತ ವೆಂಕಪ್ಪಯ್ಯ ಒಡೆಯರ್ ಕಾರ್ಣಿಕ ವಿಶ್ಲೇಷಣೆಯನ್ನ ಮಾಡಿದ್ದಾರೆ. ವರದಿ ಮಂಜುನಾಥ್ ಕೆ ಉತ್ತಂಗಿ. ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹೇಳುವ ಮಾತನ್ನು ಆಲಿಸಿ ದಯಮಾಡಿ ನೀವು ಇರ್ತಕ್ಕಂಥ ಸ್ಥಳದಲ್ಲೇ ಕುಳಿತುಕೊಳ್ಳಬೇಕು. ಎಲ್ಲರಿಗೂ ಕೇಳುತ್ತದೆ. ಎಲ್ಲರಿಗೂ ಶ್ರೀ ಒಂದು ದೇವರ ವಾಣಿಯನ್ನು ಕೇಳಲು ಸಕಲ ವ್ಯವಸ್ಥೆಯನ್ನು ಅತ್ಯಂತ ಅತ್ಯಾಧುನಿಕ ರೀತಿಯಲ್ಲಿ ಆಧುನಿಕ ಒಂದು ಟೆಕ್ನಾಲಜಿಯೊಂದಿಗೆ ಮಾಡಿದ್ದು. ಯಾರು ಒಂದು ವಾಣಿ ಕೇಳುವ ಬಗ್ಗೆ ಸಂಶಯ ಬೇಡ. ಎಲ್ಲರಿಗೂ ದೇವರ ಆಶೀರ್ವಾದದಿಂದ ವಾಣಿ ಕೇಳುವ ಒಂದು ವ್ಯವಸ್ಥೆಯನ್ನು ಮಾಡಿದ್ದು. ದಯಮಾಡಿ ಭಕ್ತಾದಿಗಳು ಯಾರು ನಿಲ್ಬಾರ್ದು, ಪೊಲೀಸರೊಂದಿಗೆ ಸಹಕರಿಸಿ. ಕೋಟೆ ಅಂತ ಭಕ್ತರಲ್ಲಿ ಒಂದು ತಮ್ಮ ಶ್ರದ್ಧಾ ಭಕ್ತಿಯನ್ನು ತೋರಿಸುತ್ತಿದ್ದಾರೆ. ಅದೇ ರೀತಿಯಾಗಿ ನಾವು ಸಹ ಮೈಲಾರಲಿಂಗರಿಗೆ ಒಂದು ಶ್ರದ್ಧೆ ಭಕ್ತಿಯನ್ನು ತೋರಿಸೋಣ. ಕಾಣಿಕವನ್ನು ಆಲಿಸಬೇಕು. ನಿಮಗೆ ಕಾಣಿಕ ಕೇಳುವ ರೀತಿಯಲ್ಲಿ ಎಲ್ಲ ಒಂದು ಅಗತ್ಯ ತಯಾರಿಯನ್ನು ಮಾಡಿಕೊಂಡಿದ್ದು. ಇನ್ನೇನು ದಯಮಾಡಿ ಭಕ್ತಾದಿಗಳು ಕೂಡಬೇಕು, ತಾವಿರ್ತಕ್ಕಂಥ ಸ್ಥಳದಲ್ಲೇ ಕೂಡಬೇಕು. ನೀವು ಕುಳಿತು
ಕೂರ್ಬೇಕು, ಎಲ್ಲರೂ ಕುಂದ್ರೆ, ದಯಮಾಡಿ ಕುಂದ್ರೆ. ದೇವರಿಗೆ ನಾವು ಸಮರ್ಪಣೆ ಮನೋಭಾವದಿಂದ ಎಲ್ಲರಿಗೂ ವಾಣಿ ಕೇಳಬೇಕಂದ್ರೆ ಸಮರ್ಪಣೆ ಮನೋಭಾವದಿಂದ ಕೂಡ್ಕೊಳ್ಬೇಕು. ಎಲ್ಲರೂ ಕೂತ್ಕೊಂಡ್ರೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ನೆರವೇರಿಸಲಾಗಿರುತ್ತದೆ. 27 ವಿಚಾರದಲ್ಲಿ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಲಾಗಿರುತ್ತದೆ. ದಯವಿಟ್ಟು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಮತ್ತು ಜಿಲ್ಲಾಡಳಿತ ವಿಜಯನಗರ ವತಿಯಿಂದ ಶ್ರೀ ಏಳಕೋಟೆ ಮೈಲಾರಲಿಂಗೇಶ್ವರ ಸ್ವಾಮಿಯ ಸೌಂಡ್ ಕ್ಲಾರಿಟಿ ಫುಲ್ ಸೌಂಡ್ ಬರಬೇಕು. ಅಂದ್ರೆ ಎಲ್ಲಾ ದಿಕ್ಕಿನಲ್ಲಿ ಸೌಂಡ್ ಬರಬೇಕು, ಬರೀ ನಿನ್ನ ಮೈಕ್ ಸೌಂಡ್. ಎಲ್ಲರೂ ದಯವಿಟ್ಟು ಆಸೀನರಾಗಿ ಇಲ್ಲಿ ನಮ್ಮ ಗುರುಗಳ ಹಿಂಬದಿಯಲ್ಲಿ ಬಂದಿರುವಂತಹ ಎಲ್ಲರೂ ಸಹ ಹಿಂದುಗಡೆ ಹೋಗಬೇಕು. ಯಾರು ಸಹ ಹೊರಭಾಗದಲ್ಲಿ ಇರಬಾರ್ದು. ನಿಮ್ಮಿಂದ ಇಲ್ಲಿ ಯಾವುದೇ ಅಡಚಣೆ ಉಂಟಾಗಿ ಆಗ್ಬಾರ್ದಾಗ್ತದೆ. ಇಲ್ಲಿ ಒಳಭಾಗದಲ್ಲಿರುವ ಎಲ್ಲರೂ ನಿಶಬ್ದವಾಗಿದೆ. ಇದೇ ನೋಡಿ ಏಳಕೋಟೆ ಮೈಲಾರಲಿಂಗೇಶ್ವರನ ಬಿಲ್ಲು, ಏಳಕೋಟೆ ಮೈಲಾರಲಿಂಗೇಶ್ವರನ ಕಾಣಿಕ ನುಡಿಯನ್ನು ನಾವು ನೀವೆಲ್ಲರೂ ಆಲಿಸೋಣ. ಏಳಕೋಟೆ 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 ಇನ್ನು ಕೆಲವೇ ನಿಮಿಷದಲ್ಲಿ ದಯವಿಟ್ಟು ಶಾಂತರಾಗಿರಿ, ಕುತ್ಕೊಳ್ಳಿ. ಹಿಂಬದಿಯಲ್ಲಿರುವಂತ ಎಲ್ಲರಿಗೂ ನೋಡ್ತಾರೆ, ಎಲ್ಲರೂ ಕೇಳಬಹುದು, ಎಲ್ಲರೂ ಆಲಿಸಬಹುದು. ಸೌಂಡ್ ಪ್ಲೀಸ್. ಎಲ್ಲರೂ ಕೇಳಬಹುದು, ಶಾಂತರಾಗಿರಿ. ಹಿಂದೂ ಧಾರ್ಮಿಕ ಪೊಲೀಸರೊಂದಿಗೆ ಸಹಕರಿಸಿ. ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹೇಳುವ ಮಾತನ್ನು ಆಲಿಸಿ ದಯಮಾಡಿ ನೀವು ಇರ್ತಕ್ಕಂಥ ಸ್ಥಳದಲ್ಲೇ ಕುಳಿತುಕೊಳ್ಳಬೇಕು. ಎಲ್ಲರಿಗೂ ಕೇಳುತ್ತದೆ. ಎಲ್ಲರಿಗೂ ಶ್ರೀ ಒಂದು ದೇವರ ವಾಣಿಯನ್ನು ಕೇಳಲು ಸಕಲ ವ್ಯವಸ್ಥೆಯನ್ನು ಅತ್ಯಂತ ರೀತಿಯಲ್ಲಿ ಆಧುನಿಕ ಒಂದು ಟೆಕ್ನಾಲಜಿಯೊಂದಿಗೆ ಮಾಡಿದ್ದು. ಯಾರು ಒಂದು ವಾಣಿ ಕೇಳುವ ಬಗ್ಗೆ ಸಂಶಯ ಬೇಡ. ಎಲ್ಲರಿಗೂ ದೇವರ ಆಶೀರ್ವಾದದಿಂದ ವಾಣಿ ಕೇಳುವ ಒಂದು ವ್ಯವಸ್ಥೆಯನ್ನು ಮಾಡಿದ್ದು. ದಯಮಾಡಿ ಭಕ್ತಾದಿಗಳು ಯಾರು ನಿಲ್ಬಾರ್ದು, ಪೊಲೀಸರೊಂದಿಗೆ ಸಹಕರಿಸಿ. ಕೋಟೆ ಅಂತ ಭಕ್ತರಲ್ಲಿ ಒಂದು ತಮ್ಮ ಶ್ರದ್ಧಾ ಭಕ್ತಿಯನ್ನು ತೋರಿಸುತ್ತಿದ್ದಾರೆ. ಅದೇ ರೀತಿಯಾಗಿ ನಾವು ಸಹ ಮೈಲಾರಲಿಂಗರಿಗೆ ಒಂದು ಶ್ರದ್ಧೆ ಭಕ್ತಿಯನ್ನು ತೋರಿಸೋಣ. ಚಾಂಗಲು
ಹಿಂದೆ ಕೂತ್ಕೊಳ್ಳಿ. ಈ ಮುಂದಿನ